ನನ್ನ ಹೆಸರು ರವಿ. ನನ್ನ ದೊಡ್ಡ ಕಾರಿನೊಂದಿಗೆ ಫ್ಯಾಕ್ಟರಿಯಿಂದ ಮನೆಗೆ ಮರಳಿದೆ. ಬೇಗ ರೆಡಿಯಾಗು, ಹುಡುಗಿ ನೋಡಲು ಹೋಗಬೇಕು ಎಂದು ಅಮ್ಮ ಹೇಳಿದರು. ಜೊತೆಯಲ್ಲಿ ನನ್ನ ಅತ್ತಿಗೆ ಕೂಡ ಇದ್ದರು. ಅತ್ತಿಗೆ, ಈ ಹುಡುಗಿ ತುಂಬ ಒಳ್ಳೆಯವಳು, ಅವಳನ್ನು ನೋಡಿದ ತಕ್ಷಣ ನಿನಗೆ ಇಷ್ಟವಾಗುತ್ತಾಳೆ ಎಂದು ಅವರು ಹೇಳಿದರು. ಅವರ ಮಾತಿಗೆ ನಾನು, ನೀವು ಇನ್ನೂ ದಣಿದಿಲ್ಲವೇ ಎಂದು ಕೇಳಿದೆ. ನಾನು ಹುಡುಗಿಯನ್ನು ಹುಡುಕಲು ಶುರು ಮಾಡಿ 10 ವರ್ಷಗಳು ಕಳೆದು ಹೋಗಿವೆ ಮತ್ತು ಈಗ ನನಗೆ 37 ವರ್ಷ ವಯಸ್ಸಾಗಿದೆ. ಇನ್ನೂ ಕೂಡ ನೀವು ನನ್ನ ಹುಡುಗಿಗಾಗಿ ಹುಡುಕಾಟವನ್ನು ಮುಂದುವರಿಸಿದ್ದೀರಿ ಎಂದು ಹೇಳುತ್ತಾ ನಾನು ನಗಲು ಶುರು ಮಾಡಿದೆ. ನನ್ನ ಅತ್ತಿಗೆ ಹೇಳಿದರು, ಈ ಹುಡುಗಿ ಸಂಪೂರ್ಣವಾಗಿ ಪಟಾಕಿ ಥರ ಇದ್ದಾಳೆ, ತುಂಬ ಮಾತನಾಡುತ್ತಾಳೆ, ಅವಳು ನಿನ್ನನ್ನು ನೋಡಿದ ತಕ್ಷಣ ಇಷ್ಟಪಡುತ್ತಾಳೆ ಎಂದಾಗ ನನ್ನ ಅಮ್ಮ ಅತ್ತಿಗೆಯನ್ನು ನೋಡುತ್ತಾ ಒಳಗೆ ಹೋದರು. ನಮ್ಮ ಮನೆಯಲ್ಲಿ ತಂದೆ ತಾಯಿ ಮತ್ತು ಅಣ್ಣ ಮತ್ತು ಅತ್ತಿಗೆ ಮಾತ್ರ ಇದ್ದಾರೆ. ಅಣ್ಣನ ಮದುವೆಯಾಗಿ 10 ವರ್ಷಗಳಾಗಿದ್ದು ಅವರಿಗೆ 8 ವರ್ಷದ ಮಗನೂ ಇದ್ದಾನೆ. ಅವರ ಮದುವೆಯ ನಂತರ ಅತ್ತಿಗೆ ನನಗಾಗಿ ಹುಡುಗಿಯನ್ನು ಹುಡುಕತೊಡಗಿದರು. ಆದರೆ ನನಗೆ ಯಾವ ಹುಡುಗಿಯೂ ಇಷ್ಟವಾಗುತ್ತಿರಲಿಲ್ಲ. ಕೆಲವರು ದಪ್ಪಗಿದ್ದರೆ ಕೆಲವರು ಕಪ್ಪಗೆ, ಇನ್ನು ಕೆಲವರ ಮುಖದಲ್ಲಿ ಗ್ಲಾಮರ್ ಇರುತ್ತಿರಲಿಲ್ಲ. ನನ್ನ ಮನಸ್ಸಿನಲ್ಲಿ ನನಗೆ ಇಷ್ಟವಾಗುವಂತಹ ಒಂದು ಹುಡುಗಿಯು ಬಹುಶಃ ಇಲ್ಲವೇನೋ ಅನಿಸುತ್ತಿತ್ತು. ನಾವು ದೊಡ್ಡ ಬಟ್ಟೆ ಕಾರ್ಖಾನೆಯನ್ನು ಹೊಂದಿದ್ದೆವು. ಅದನ್ನು ನಾನು, ತಂದೆ ಮತ್ತು ಸಹೋದರ ಒಟ್ಟಾಗಿ ನಿರ್ವಹಿಸುತ್ತೇವೆ ಮತ್ತು ನಮಗೆ ಹಣದ ಕೊರತೆ ಇರಲಿಲ್ಲ. ಒಂದೊಂದು ಕುಟುಂಬದಿಂದ ನನಗೆ ಸಂಬಂಧಗಳು ಬರುತ್ತಲೇ ಇರುತ್ತವೆ. ಆದರೆ ನಾನು ಎಲ್ಲ ಸಂಬಂಧಗಳನ್ನು ತಿರಸ್ಕರಿಸುತ್ತಿದ್ದೆ ಮತ್ತು ಇಂದು ನಾನು ಮತ್ತೆ ಹುಡುಗಿಯನ್ನು ನೋಡಲು ಹೋಗಬೇಕಾಗಿತ್ತು. ಆದ್ದರಿಂದ ನಾನು ಬೆಲೆ ಬಾಳುವ ಸೂಟ್ ಒಂದನ್ನು ತೆಗೆದುಕೊಂಡು ಅದನ್ನು ಧರಿಸಿದೆ. ಹುಡುಗಿ ನನಗೆ ಇಷ್ಟವಾಗುವುದಿಲ್ಲ ಎಂಬ ಪೂರ್ಣ ಭರವಸೆಯೊಂದಿಗೆ ನಾನು ನನ್ನ ತಾಯಿ ಮತ್ತು ಅತ್ತಿಗೆಯೊಂದಿಗೆ ಆ ಹುಡುಗಿಯ ಮನೆಗೆ ಹೋದೆ. ಹೊರಡುವಾಗ ಅಮ್ಮ, ಹುಡುಗಿಯ ತಂದೆಗೆ ದೊಡ್ಡ ಬಟ್ಟೆ ಅಂಗಡಿ ಇದೆ ಎಂದು ಹೇಳಿದರು. ಆದರೆ ಅವರು ನನ್ನಷ್ಟು ಶ್ರೀಮಂತನಾಗಿರಲಾರರು ಎಂದುಕೊಂಡೆ. ಹುಡುಗಿಯನ್ನು ತಿರಸ್ಕರಿಸಲು ಮತ್ತು ಅವಳನ್ನು ಅನುಮಾನಿಸಲು ನನಗೆ ಒಂದು ಪಾಯಿಂಟ್ ಸಿಕ್ಕಿತು. ನಾನು ಹುಡುಗಿಯ ಮನೆಗೆ ಹೋದಾಗ ಅವಳ ತಾಯಿ ತಂದೆ, ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ನಮಗೆ ಉಪಚರಿಸಲು ಪ್ರಾರಂಭಿಸಿದರು. ಅವರು ತಿನ್ನಲು ವಿವಿಧ ರೀತಿಯ ಭಕ್ಷ್ಯಗಳನ್ನು ತಯಾರಿಸಿದ್ದರು. ಹುಡುಗಿಯ ತಾಯಿಗೆ ನನ್ನನ್ನು ನೋಡಿದ ತಕ್ಷಣ ನಾನು ಈ ಸಂಬಂಧವನ್ನು ತಿರಸ್ಕರಿಸುತ್ತೇನೆ ಎಂದು ಅವರಿಗೆ ತಿಳಿದಿತ್ತು. ಯಾಕೆಂದರೆ ಹುಡುಗಿಯ ತಾಯಿ ತುಂಬ ಸಾಧಾರಣವಾಗಿ ಕಾಣುತ್ತಿದ್ದುದರಿಂದ ಅವರ ಮಗಳು ಅವಳಂತೆಯೇ ಇದ್ದಿರಬೇಕು ಅಂದುಕೊಂಡೆ. ಆ ಹುಡುಗಿ ನಮಗೆ ಟೀ ತರುವಾಗ ನಾವು ನಮ್ಮೊಳಗೆ ಮಾತನಾಡುತ್ತಿದ್ದೆವು. ನಾನು ಅವಳನ್ನು ನೋಡಿದಾಗ ಸಮಯ ನಿಂತಂತೆ ಭಾಸವಾಯಿತು. ಅವಳು ತುಂಬ ಸುಂದರವಾದ ಲೆಹೆಂಗಾವನ್ನು ಧರಿಸಿದ್ದಳು. ಅವಳು ಖಂಡಿತವಾಗಿ ಸಿನಿಮಾದ ಮಾಡೆಲ್ ಥರ ಕಾಣುತ್ತಿದ್ದಳು. ಅವಳು ತುಂಬ ಎತ್ತರ ಮತ್ತು ಸುಂದರವಾಗಿದ್ದಳು ಮತ್ತು ಅವಳನ್ನು ನೋಡುವಾಗ ಅವಳು ಜಿಮ್ಗೆ ಹೋಗುವಂತೆ ಕಾಣುತ್ತಿದ್ದಳು. ಅವಳ ಕಣ್ಣುಗಳು ಜಿಂಕೆಯಂತಿದ್ದವು ಮತ್ತು ಅವಳ ಉದ್ದನೆಯ ಸುಂದರವಾದ ಕೂದಲು ಅವಳ ಸೊಂಟವನ್ನು ತಾಕುತ್ತಿದ್ದವು ಮತ್ತು ಅವಳ ಗುಲಾಬಿ ತುಟಿಗಳನ್ನು ನೋಡುತ್ತಿದ್ದಂತೆ ನಾನು ನನ್ನ ಮೇಲೆ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತೇನೆ ಎಂದು ನನಗೆ ಅನ್ನಿಸುತ್ತಿತ್ತು. ಅವಳು ನನ್ನ ಜೊತೆ ಮಾತನಾಡುತ್ತಿದ್ದಂತೆ ಅವಳ ಮಾತನ್ನು ಕೇಳಿ ಅಮ್ಮನಿಗೆ ಹುಡುಗಿ ತುಂಬ ಇಷ್ಟವಾಗಿದ್ದಾಳೆ, ನಾನು ಮದುವೆಯಾದರೆ ಈ ಹುಡುಗಿಯನ್ನೇ ಮದುವೆಯಾಗುತ್ತೇನೆ ಎಂದು ಎಲ್ಲರ ಮುಂದೆ ಹೇಳಿಬಿಟ್ಟೆ. ಹುಡುಗಿಯನ್ನು ನೋಡಿದ ತಕ್ಷಣ ನಾನು ಈ ನಿರ್ಧಾರ ತೆಗೆದುಕೊಂಡೆ ಎಂದು ಎಲ್ಲರಿಗೂ ಆಶ್ಚರ್ಯವಾಯಿತು. ವಿಷಯವನ್ನು ನಿಭಾಯಿಸಲು ನನಗೆ ಒಬ್ಬ ವ್ಯಕ್ತಿ ಹೇಗಿರಬೇಕೆಂದು ಗೊತ್ತಿದೆ. ಈ ಹುಡುಗಿ ತುಂಬ ಒಳ್ಳೆಯವಳು ಅಂತ ನೋಡಿದ ತಕ್ಷಣ ಗೊತ್ತಾಯಿತು ಎಂದು ಹೇಳಿದೆ. ನಂತರ ಅವಳು ನನ್ನ ಹೆಸರು ಖುಷ್ಬೂ ಎಂದಳು. ನಾನು ವಾಹು ಅಂದೆ. ನಿನ್ನ ಹೆಸರಿನಂತೆಯೇ ನೀನು ಎಲ್ಲೆಡೆ ಸುಗಂಧವನ್ನು ಪಸರಿಸುತ್ತೀಯ ಎಂದು ನಾನು ಹೇಳಿದೆ. ಖುಷ್ಬೂಳನ್ನು ನೋಡಿದ ಮೇಲೆ ಹಿಡಿತ ತಪ್ಪುತ್ತಿದ್ದರಿಂದ ಅವಳ ಜೊತೆ ಏಕಾಂತವಾಗಿ ಮಾತನಾಡಬೇಕು ಎಂದುಕೊಂಡೆ. ಅವಳ ಮುಖವನ್ನು ನೋಡಿದಾಗ ಅವಳು ನನಗೆ ತುಂಬ ಪರಿಚಿತ ಮುಖವೇನೋ ಅನ್ನಿಸಿತು. ಬಹುಶಃ ನಾನು ಅವಳನ್ನು ಹಿಂದಿನ ಜನ್ಮದಿಂದ ತಿಳಿದಿದ್ದೇನೆ ಅನ್ನಿಸುತ್ತಿತ್ತು. ನಾನು ಹುಡುಗಿ ಮನೆಯವರಿಗೆ ಕೈ ಮುಗಿದು, ನಾನು ಖುಷ್ಬೂಳೊಂದಿಗೆ ಖಾಸಗಿಯಾಗಿ ಮಾತನಾಡಲು ಬಯಸುತ್ತೇನೆ ಮತ್ತು ನನ್ನ ಕಡೆಯಿಂದ ಒಪ್ಪಿಗೆ ಇದೆ ಎಂದು ಹೇಳಿದೆ. ಖುಷ್ಬೂ ಕೂಡ ಒಪ್ಪಿಕೊಂಡರೆ ನಾವು ವಿಷಯವನ್ನು ಮುಂದುವರಿಸಬಹುದು. ನಂತರ ಅವಳ ತಂದೆ ತಾಯಿ ಖುಷ್ಬೂ ಮತ್ತು ನನ್ನನ್ನು ಟೆರೆಸ್ಗೆ ಕಳುಹಿಸಿದರು. ಅವಳನ್ನು ನೋಡಿ ನನಗೆ ಮಾತು ಬರದಂತಾಯಿತು. ನಾನು ಅವಳ ಸೌಂದರ್ಯವನ್ನು ನೋಡುತ್ತಿದ್ದೆ ಮತ್ತು ನಾನು ಅವಳನ್ನು ಪಡೆಯಬೇಕೆಂಬ ಆಲೋಚನೆ ನನ್ನ ಮನಸ್ಸಿನಲ್ಲಿ ಬರುತ್ತಿತ್ತು. ಅವಳು ನನ್ನನ್ನು ಮದುವೆಯಾಗಲು ನಿರಾಕರಿಸಿದರೆ ನಾನು ಏನು ಮಾಡಬೇಕು? ಬಹುಶಃ ಅವಳು ನಾನು ಏನಾದರೂ ಹೇಳಲು ಕಾಯುತ್ತಿದ್ದಳು. ನಾನು ಹೇಳಿದೆ, ನನ್ನ ಮನೆಯಲ್ಲಿ ನಿನಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಸಿಗುತ್ತದೆ. ನೀನು ಮದುವೆಗೆ ಒಪ್ಪಿಗೆ ಸೂಚಿಸಿದರೆ ನನ್ನೊಂದಿಗೆ ಸ್ವತಂತ್ರವಾಗಿ ಬದುಕಬಹುದು. ನೀವು ಏನು ಬೇಕಾದರೂ ಮಾಡಬಹುದು, ಯಾವುದೇ ನಿರ್ಬಂಧಗಳಿಲ್ಲ ಎಂದು ಹೇಳಿದೆ. ಅವಳು, ನೀವು ನನ್ನ ಬಗ್ಗೆ ಏನನ್ನೂ ಕೇಳುವುದಿಲ್ಲವಾ ಎಂದಳು. ಅದಕ್ಕೆ ನಾನು, ನಿಮ್ಮನ್ನು ಮೊದಲ ನೋಟದಲ್ಲೇ ಪರೀಕ್ಷಿಸಿದೆ. ನೀವು ಮದುವೆಗೆ ಆಯಿತು ಎಂದು ಹೇಳಿದರೆ ನಾನು ನಿಮ್ಮನ್ನು ಯಾವಾಗಲೂ ಸಂತೋಷವಾಗಿರಿಸಿಕೊಳ್ಳುತ್ತೇನೆ.
ನಾನು ನಿಮಗೆ ಪ್ರಾಮಿಸ್ ಮಾಡುತ್ತೇನೆ ಎಂದು ನಾನು ಹೇಳಿದೆ. ಆದರೆ ಅವಳು ನಾನು ಇದರ ಬಗ್ಗೆ ಯೋಚಿಸಿ ಹೇಳುತ್ತೇನೆ ಎಂದು ಹೇಳಿದಳು. ಅವಳ ಈ ಉತ್ತರ ನನ್ನನ್ನು ಇಕ್ಕಟ್ಟಿಗೆ ಸಿಲುಕುವಂತೆ ಮಾಡಿತು. ಏಕೆಂದರೆ ನಮ್ಮಲ್ಲಿ ಹಣದ ಕೊರತೆ ಇರಲಿಲ್ಲ ಮತ್ತು ನಾನು ತುಂಬ ಸುಂದರ ಮತ್ತು ಬುದ್ಧಿವಂತ ಹುಡುಗನಾಗಿದ್ದೆ. ಅನೇಕ ಶ್ರೀಮಂತ ಹುಡುಗಿಯರು ನನ್ನ ಹಿಂದೆ ಮುಂದೆ ಸುತ್ತುತ್ತಿದ್ದರು. ಆದರೆ ನಾನು ಯಾರನ್ನೂ ಕಣ್ಣೆತ್ತಿ ನೋಡುತ್ತಿರಲಿಲ್ಲ ಮತ್ತು ನಾನು ಹುಡುಗಿಯೊಂದಿಗೆ ಮಾತನಾಡಿದರೂ ಅವಳು ಅದೃಷ್ಟಶಾಲಿ ಎಂದು ಪರಿಗಣಿಸುತ್ತಾಳೆ. ಹುಡುಗಿಯರು ಯಾವಾಗಲೂ ಪಾರ್ಟಿಗಳಲ್ಲಿ ನನ್ನನ್ನು ಸುತ್ತುವರೆದಿರುತ್ತಾರೆ ಮತ್ತು ನನ್ನೊಂದಿಗೆ ನೃತ್ಯ ಮಾಡಲು ಕಾಯುತ್ತಿರುತ್ತಾರೆ. ಪ್ರತಿಯೊಬ್ಬ ಮಹಿಳೆ ಕೂಡ ನನ್ನನ್ನು ಭೇಟಿಯಾಗಲು ಬಯಸುತ್ತಾರೆ ಮತ್ತು ನಾನು ಖುಷ್ಬೂ ಅವರನ್ನು ಮದುವೆಯಾಗಲು ಬಯಸುತ್ತೇನೆ. ಆದರೆ ಅವಳು ಯೋಚಿಸಿ ಹೇಳುತ್ತೇನೆ ಎನ್ನುತ್ತಿದ್ದಾಳೆ. ಆದರೆ ನಾನು ಏನು ಹೇಳಲಿ? ಸರಿ, ನಿನಗೆ ಇಷ್ಟವಾದಂತೆ ಹೇಳು ಎಂದು ಹೇಳಿದೆ. ನಂತರ ನಾವು ಮನೆಗೆ ಹಿಂತಿರುಗುವಾಗ ನನ್ನ ಅತ್ತಿಗೆ ಏನು ವಿಷಯ, ನೀವು ಮೊದಲ ನೋಟದಲ್ಲೇ ಅವಳನ್ನು ಓಕೆ ಎಂದು ಹೇಳಿದ್ದೀರಿ. 10 ವರ್ಷಗಳಿಂದ ಹುಡುಗಿಯನ್ನು ತೋರಿಸುತ್ತಾ ಬಂದಿದ್ದು ನೀವು ನಮ್ಮ ಮಾತು ಕೇಳದಿರುವುದನ್ನು ಕೇಳಿ ಬೇಸರಗೊಂಡಿದ್ದೇವೆ. ಇಂದು ಖುಷ್ಬೂಳನ್ನು ಕಂಡ ಮೇಲೆ ಹುಚ್ಚು ಹಿಡಿದವರಾಗಿದ್ದೀರಿ ಎಂದು ಹೇಳಿದರು. ಆದರೆ ನಾನೇನು ಹೇಳದೆ ಮನದಲ್ಲೇ ನಗುತ್ತಿದ್ದೆ. ನಾನು ನನ್ನ ಅತ್ತಿಗೆಯಿಂದ ಆ ಹುಡುಗಿಯ ಮನೆಯವರ ಕಾಂಟ್ಯಾಕ್ಟ್ ನಂಬರನ್ನು ತೆಗೆದುಕೊಂಡೆ ಮತ್ತು ಬೆಳಿಗ್ಗೆ ನಾನು ಖುಷ್ಬೂ ಅವರ ತಂದೆಗೆ ಕರೆ ಮಾಡಿ ಅವರ ಉತ್ತರವನ್ನು ಕೇಳಿದೆ. ನನ್ನ ಮಗಳನ್ನು ಕೇಳಿ ಹೇಳುತ್ತೇನೆ ಎಂದು ಮೋಹನ್ ಲಾಲ್ ಅವರು ಹೇಳಿದರು. ಖುಷ್ಬೂ ಇದುವರೆಗೂ ಏನನ್ನೂ ಹೇಳಿರಲಿಲ್ಲ, ಏಕೆಂದರೆ ಆಕೆಗೆ ಕೇವಲ 19 ವರ್ಷ ಮತ್ತು ನಿಮ್ಮಿಬ್ಬರ ನಡುವೆ ದೊಡ್ಡ ವಯಸ್ಸಿನ ಅಂತರವಿದೆ ಮತ್ತು ಅವಳು ಪ್ರಸ್ತುತ ಪದವಿಯನ್ನು ಪೂರ್ಣಗೊಳಿಸುತ್ತಿದ್ದಾಳೆ ಎಂದರು. ನಾನು ಖುಷ್ಬೂಗೆ ಹೇಳಿದ್ದೇನೆ, ಅವಳು ಏನು ಬೇಕಾದರೂ ಮಾಡಬಹುದು. ಅವಳಿಗೆ ನಮ್ಮ ಕಡೆಯಿಂದ ಉದ್ಯೋಗದ ಬಗ್ಗೆ ಯಾವುದೇ ನಿರ್ಬಂಧವಿಲ್ಲ ಮತ್ತು ಹಾಗೆ ನಾವು ವರದಕ್ಷಿಣೆ ಕೇಳುವುದಿಲ್ಲ. ಕೇವಲ ನಿಮ್ಮ ಮಗಳನ್ನು ಒಂದು ಜೊತೆ ಬಟ್ಟೆಯಲ್ಲಿ ಮದುವೆ ಮಾಡಿ ಕಳುಹಿಸಿ ಎಂದು ನಾನು ಹೇಳಿದೆ. 2-3 ದಿನಗಳ ನಂತರ ಖುಷ್ಬೂ ಅವರ ತಂದೆ ಕರೆ ಮಾಡಿ ಖುಷ್ಬೂ ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಿದ್ದಾಳೆ ಎಂದು ಹೇಳಿದರು. ನಾನು ಅವಳನ್ನು ಅವಳ ಮನೆಯಿಂದ ಪಿಕಪ್ ಮಾಡಿಕೊಂಡು ಒಂದು ದೊಡ್ಡ ರೆಸ್ಟೋರೆಂಟಿಗೆ ಕರೆದುಕೊಂಡು ಹೋದೆ. ಅವಳಲ್ಲಿ ನೀನು ಏನು ತಿನ್ನುತ್ತೀಯಾ ಎಂದು ಕೇಳಿದೆ. ಆದರೆ ಅವಳು ಸಂಪೂರ್ಣವಾಗಿ ಮೌನವಾಗಿ ಕುಳಿತಿದ್ದಳು. ನಾನು ಅವಳನ್ನು ನೋಡಲಾರಂಭಿಸಿದೆ. ಸ್ವಲ್ಪ ಸಮಯದ ನಂತರ ಅವಳು ನನಗೆ ಈ ರೆಸ್ಟೋರೆಂಟ್ ಇಷ್ಟವಿಲ್ಲ ಎಂದು ಹೇಳಿದಳು. ಇದನ್ನು ಕೇಳಿ ನಾನು ಅವಳನ್ನೇ ನೋಡುತ್ತಲೇ ಇದ್ದೆ. ಇದು ಈ ನಗರದ ದೊಡ್ಡ ರೆಸ್ಟೋರೆಂಟ್ ಮತ್ತು ಜನರು ಇಲ್ಲಿ ಆಹಾರವನ್ನು ತಿನ್ನುವ ಕನಸು ಕಾಣುತ್ತಾರೆ ಎಂದು ಹೇಳಿದೆ. ಇದಕ್ಕಿಂತ ಉತ್ತಮವಾದ ಸ್ಥಳ ನನಗೆ ತಿಳಿದಿದೆ ಎಂದು ಅವಳು ಹೇಳಿದಳು. ನಾನು ಹೇಳಿದೆ, ಸರಿ, ನಗರದಲ್ಲಿ ಇದಕ್ಕಿಂತ ದೊಡ್ಡ ರೆಸ್ಟೋರೆಂಟ್ ಯಾವುದು ಎಂದು ನನಗೆ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಮೊದಲ ದಿನದಿಂದಲೇ ನಾನು ಖುಷ್ಬೂಗೆ ವಿಧೇಯನಾಗಲು ಬಯಸಿದ್ದೆ. ನಾನು ಅವಳನ್ನು ಮೆಚ್ಚಿಸಲು ಬಯಸಿದ್ದೆ. ಅವಳು ನನ್ನನ್ನು ಒಂದು ಸಣ್ಣ ರೆಸ್ಟೋರೆಂಟ್ಗೆ ಕರೆದೊಯ್ದಳು. ಬಹುಶಃ ಅಲ್ಲಿ ನಾನು ಎಂದಿಗೂ ಒಳಗೆ ಕಾಲಿಡುವುದಿಲ್ಲ. ಅಲ್ಲಿ ಯಾವುದೇ ಪ್ರಮಾಣಿತ ವ್ಯಕ್ತಿ ಇರಲಿಲ್ಲ ಅಥವಾ ಕೋಟ್ ಧರಿಸಿದ ಯಾವ ವ್ಯಕ್ತಿಯೂ ಇರಲಿಲ್ಲ. ಆದರೆ ನಾವಿಬ್ಬರು ಅಲ್ಲಿ ಆಹಾರವನ್ನು ಸೇವಿಸಿದ್ದೆವು. ಖುಷ್ಬೂ ನನ್ನನ್ನೇ ನೋಡುತ್ತಿದ್ದಳು. ಅವಳು ನನ್ನನ್ನು ಪರೀಕ್ಷಿಸುವವಳಂತೆ. ಬಹುಶಃ ಅವಳ ಜೀವನ ಶೈಲಿಯಲ್ಲಿ ನಾನು ಬದುಕಬಹುದೇ ಅಥವಾ ಇಲ್ಲವೇ ಎಂದು ಅವಳು ತಿಳಿದುಕೊಳ್ಳಲು ಬಯಸಿದ್ದಳು ಅನ್ನಿಸುವ ಹಾಗಿತ್ತು. ಬಹುಶಃ ಅವಳಿಗೆ ತೋರಿಸಿಕೊಳ್ಳಲು ಇಷ್ಟವಿರಲಿಲ್ಲ. ಆದರೆ ನಾನು ಖುಷ್ಬೂಗಾಗಿ ಏನು ಬೇಕಾದರೂ ಮಾಡಬಲ್ಲೆ. ಈ ಸಮಯದಲ್ಲಿ ಅವಳು ತನ್ನ ಬಗ್ಗೆ ಬಹಳಷ್ಟು ಹೇಳಿಕೊಂಡಳು. ವೈಟರ್ ಬಿಲ್ಲು ತಂದಾಗ ನಾನು ನನ್ನ ಕ್ರೆಡಿಟ್ ಕಾರ್ಡನ್ನು ಅವನಿಗೆ ಕೊಟ್ಟೆ. ಆದರೆ ಅವನು ಕ್ಯಾಶ್ ಕೊಡುವಂತೆ ಹೇಳಿದನು. ಆದರೆ ನನ್ನ ಬಳಿ ಇರಲಿಲ್ಲ. ಊಟಕ್ಕೆ ಹಣವಿಲ್ಲದ ಕಾರಣ ನನ್ನ ಸ್ಥಿತಿ ತೀರಾ ಹದಗೆಟ್ಟಿತ್ತು. ನನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಖುಷ್ಬೂ ತನ್ನ ಪರ್ಸ್ನಿಂದ ಹಣವನ್ನು ಹೊರತೆಗೆದು ಬಿಲ್ ಪಾವತಿಸಿದಳು. ನಾನು ಖುಷ್ಬೂಗೆ, ಸಾರಿ, ನಾನು ಕ್ಯಾಶ್ ಅನ್ನು ಇಟ್ಟುಕೊಳ್ಳುವುದಿಲ್ಲ, ಏಕೆಂದರೆ ನಾನು ಎಲ್ಲಿಗೆ ಹೋದರೂ ಕಾರ್ಡ್ ಮೂಲಕ ಪಾವತಿ ಮಾಡುತ್ತೇನೆ. ನಾನು ಈ ಹಣವನ್ನು ನಿಮಗೆ ಮರುಪಾವತಿಸುತ್ತೇನೆ ಎಂದು ಹೇಳಿದೆ. ಆದರೆ ನನ್ನ ಅವಸ್ಥೆಯನ್ನು ನೋಡಿ ಅವಳು ಮನದಲ್ಲೇ ನಗುತ್ತಾ ಖುಷಿ ಪಡುತ್ತಿದ್ದಳು. ನನಗೆ ಈಗಲೇ ನನ್ನವಳನ್ನಾಗಿ ಮಾಡಿಕೊಳ್ಳಬೇಕು ಅನ್ನಿಸುವಷ್ಟು ಸಿಟ್ಟು ಬರುತ್ತಿತ್ತು. ಆದರೆ ಕಷ್ಟಪಟ್ಟು ನಾನು ಕಂಟ್ರೋಲ್ ಮಾಡಿಕೊಂಡು ಮನೆಗೆ ಡ್ರಾಪ್ ಮಾಡಿ ನನ್ನ ಮನೆಗೆ ಬಂದೆ. ನಂತರ 2 ದಿನದಲ್ಲಿ ಅವಳು ತನ್ನ ಉತ್ತರವನ್ನು ಕೊಟ್ಟಳು ಮತ್ತು ಅವಳ ಉತ್ತರವನ್ನು ಕೇಳಿದ ನಂತರ ನನ್ನ ತಲೆಯ ಮೇಲೆ ಆಕಾಶವೇ ಬಿದ್ದಂತೆ ಅನಿಸಿತು. ನನ್ನ ಕಾಲುಗಳ ಕೆಳಗೆ ನೆಲ ಜಾರಿದಂತೆ ಅನುಭವವಾಯಿತು. ಒಬ್ಬ ಹುಡುಗಿ ಅಂತಹ ಉತ್ತರವನ್ನು ಏಕೆ ನೀಡುತ್ತಾಳೆ ಎಂದು ನನಗೆ ಅರ್ಥವಾಗಲಿಲ್ಲ. ಅವಳು ನನ್ನನ್ನು 1 ವರ್ಷಕ್ಕೆ ಕಾಂಟ್ರಾಕ್ಟ್ ಮ್ಯಾರೇಜ್ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದಳು. 1 ವರ್ಷದ ಒಳಗೆ ನೀವು ನನ್ನನ್ನು ಮೆಚ್ಚಿಸಲು ಯಶಸ್ವಿಯಾದರೆ ನಾನು ನಿಮ್ಮೊಂದಿಗೆ ಶಾಶ್ವತವಾಗಿ ಉಳಿಯುತ್ತೇನೆ, ನಿಮ್ಮ ಹೆಂಡತಿಯಾಗುತ್ತೇನೆ. ಆದರೆ ನಾನು ನಿಮ್ಮ ಜೀವನ ಶೈಲಿಗೆ ಹೊಂದಿಕೊಳ್ಳಲು ಸಾಧ್ಯವಾಗದಿದ್ದರೆ ಅಥವಾ ನನ್ನ ಜೀವನ ಶೈಲಿಗೆ ನೀವು ಹೊಂದಿಕೊಳ್ಳಲು ಸಾಧ್ಯವಾಗದಿದ್ದರೆ ನಾನು ನಿಮ್ಮಿಂದ ಬೇರೆಯಾಗುತ್ತೇನೆ ಎಂದು ಹೇಳಿದಳು. ಅಷ್ಟಕ್ಕೂ ಅವಳು ತನ್ನ ಬಗ್ಗೆ ಏನು ಯೋಚಿಸುತ್ತಿದ್ದಾಳೆ ಎಂದು ನನಗೆ ತಿಳಿಯಲಿಲ್ಲ. ಆದರೆ ನಾನು ಅವಳನ್ನು ಹೇಗಾದರೂ ಪಡೆಯಬೇಕೆಂದು ಬಯಸಿದ್ದೆ. ಆದ್ದರಿಂದ ನಾನು ಅಂತಹ ಮದುವೆಗೆ ಒಪ್ಪಿಕೊಂಡೆ ಮತ್ತು ಅವಳು ಒಪ್ಪಂದವನ್ನು ಸಹ ಮಾಡಿ ಸಹಿ ಹಾಕಿದಳು.
ಅಂತಹ ಹುಚ್ಚು ಹುಡುಗಿಯನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ. ಆದರೆ ಈಗ ನಾನು ಪ್ರತಿ ಕ್ಷಣವೂ ನನ್ನ ಮದುವೆಯ ರಾತ್ರಿಯ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದೆ. ನಾನು ಯಾವತ್ತೂ ಹೆಣ್ಣಿನಿಂದ ದೂರವೇ ಇದ್ದೇನೆ, ಏಕೆಂದರೆ ನನಗೆ ಯಾವ ಹೆಣ್ಣು ಇಷ್ಟವಾಗುವುದಿಲ್ಲ. ಆದರೆ ಈಗ ನನಗೆ ಹಾಗೆ ಮಾಡಲು ಸಾಧ್ಯವಾಗಲಿಲ್ಲ. ಮದುವೆಯ ರಾತ್ರಿ ನಾನು ಹಸಿದ ತೋಳದಂತೆ ಅವಳ ಮೇಲೆ ಎರಗುತ್ತೇನೆ ಎಂದು ನಾನು ಭಾವಿಸುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಆಲೋಚನೆಗಳು ಬರಲಾರಂಭಿಸಿದವು. ಖುಷ್ಬೂಳನ್ನು ನೋಡಿ ನನಗೆ ಏನಾಯಿತೋ ಗೊತ್ತಿಲ್ಲ. ಆದರೆ ನಾನು ಖುಷ್ಬೂ ಜೊತೆ 1 ವರ್ಷದ ಒಪ್ಪಂದಕ್ಕೆ ಸಹಿ ಮಾಡಿದ್ದೇನೆ. ಹಾಗಾಗಿ ನಾನು ತೆಗೆದುಕೊಳ್ಳುವ ಒಂದು ತಪ್ಪು ಹೆಜ್ಜೆ ನನ್ನನ್ನು ಅವಳಿಂದ ಶಾಶ್ವತವಾಗಿ ದೂರ ಮಾಡಬಹುದು. ನಾನು ಅವಳ ಮನ ಗೆಲ್ಲಲೇಬೇಕು. ಖುಷ್ಬೂ ಜೊತೆ ಮದುವೆಯಾದ ನಂತರ ಹೊಸ ಸಮಸ್ಯೆ ನನ್ನ ಮುಂದೆ ಬಂದು ನನ್ನ ಜೀವನ ಛಿದ್ರವಾಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ಯಾವ ನೀರಿನಲ್ಲಿ ಮುಳುಗುತ್ತೇನೆ ಎಂದು ನನಗೆ ಸ್ವಲ್ಪ ಕೂಡ ತಿಳಿದಿರಲಿಲ್ಲ. ಖುಷ್ಬೂಳ ಮುಗ್ಧ ಮುಖದ ಹಿಂದೆ ನನ್ನ ಜೀವನದ ಭಯಾನಕ ಮುಖವನ್ನು ನಾನು ಗುರುತಿಸಲು ಸಾಧ್ಯವಾಗಲಿಲ್ಲ. ನನಗೆ ಗರ್ಲ್ ಫ್ರೆಂಡ್ ಇರಲಿಲ್ಲವೆಂದಲ್ಲ. ನಾನು 17 ವರ್ಷದವನಿದ್ದಾಗ ನನ್ನ ಕಾಲೇಜಿನ ಹುಡುಗಿಯೊಬ್ಬಳನ್ನು ಇಷ್ಟಪಟ್ಟಿದ್ದೆ. ಆಗ ನಾನು ಇಂಟರ್ಮೀಡಿಯೇಟ್ನಲ್ಲಿ ಇದ್ದೆ. ಆ ಹುಡುಗಿಯ ಮುಖವು ನನಗೆ ಚೆನ್ನಾಗಿ ನೆನಪಿಲ್ಲ. ನಾನು ಪ್ರೀತಿಸಿ 100 ವರ್ಷಗಳು ಕಳೆದಂತೆ ಅನಿಸುತ್ತಿತ್ತು. ಆದರೆ ಆ ಹುಡುಗಿ ನನ್ನೊಂದಿಗೆ ಬ್ರೇಕಪ್ ಮಾಡಿಕೊಂಡಳು. ನನ್ನ ಹೃದಯವನ್ನು ಚೂರು ಮಾಡಿ ಅವಳು ಹೊರಟು ಹೋಗಿದ್ದಳು. ಅಂದಿನಿಂದ ನಾನು ಹೆಣ್ಣು ಮಕ್ಕಳನ್ನು ಮನುಷ್ಯರೆಂದು ಪರಿಗಣಿಸದೆ ಬಳಕೆಯ ವಸ್ತು ಎಂದು ಪರಿಗಣಿಸಿದೆ. ಅಮ್ಮ ಮತ್ತು ನನ್ನ ಅತ್ತಿಗೆ ನಾನು ಗೌರವಿಸುವ ಇಬ್ಬರು ಮಹಿಳೆಯರು. 1 ತಿಂಗಳೊಳಗೆ ನಾವು ಮದುವೆಯಾದೆವು ಮತ್ತು ನಂತರ ಮದುವೆಯ ರಾತ್ರಿ ಬಂದಿತ್ತು. ಬೆಳಗ್ಗಿನಿಂದ ತುಂಬ ಚಡಪಡಿಸುತ್ತಿದ್ದೆ. ಅತ್ತಿಗೆ ಕೂಡ ಆಗಾಗ ಗೇಲಿ ಮಾಡುತ್ತಾ ಸ್ವಲ್ಪ ತಾಳ್ಮೆಯಿಂದ ಇರು ಎಂದು ಹೇಳುತ್ತಿದ್ದರು. ಆದರೆ ತಾಳ್ಮೆ ವಹಿಸುವ ಶಕ್ತಿ ನನ್ನಲ್ಲಿ ಇರಲಿಲ್ಲ. ಹಗಲು ಕಳೆಯುತ್ತಿಲ್ಲ, ರಾತ್ರಿ ಯಾವಾಗ ಬರುತ್ತೋ ಗೊತ್ತಿಲ್ಲ ಅನ್ನಿಸಿತು. ಕೊನೆಗೂ ಆ ಶುಭ ಮುಹೂರ್ತ ಬಂದೇ ಬಿಟ್ಟಿತು. ನಾನು ತುಂಬ ಚಡಪಡಿಸುತ್ತಿದ್ದೆ ಮತ್ತು ನನ್ನೊಳಗಿನ ತೋಳವನ್ನು ನಾನು ನಿಗ್ರಹಿಸಬೇಕೆಂದು ಮನವರಿಕೆ ಮಾಡಿಕೊಳ್ಳುತ್ತಿದ್ದೆ. ನಾನು ಕೋಣೆಗೆ ಬಂದಾಗ ಅವಳು ತುಂಬ ಸುಂದರವಾದ ಲೆಹಂಗಾವನ್ನು ಹಾಕಿಕೊಂಡು ಕುಳಿತಿದ್ದಳು. ಮುಸುಕಿನೊಳಗೆ ತನ್ನ ಮುಖವನ್ನು ಮರೆಮಾಚಿದ್ದಳು. ನಾನು ಅವಳ ಮುಸುಕು ತೆಗೆದು ಅವಳಿಗೆ ಉಡುಗೊರೆಯನ್ನು ಕೊಟ್ಟೆ. ನಾನು ಅವಳಿಗಾಗಿ ತುಂಬ ಸುಂದರವಾದ ವಜ್ರದ ನೆಕ್ಲೆಸನ್ನು ಖರೀದಿಸಿದ್ದೆ. ಅವಳು ಆ ಉಡುಗೊರೆಯನ್ನು ನೋಡಿದ ನಂತರ ಮುಗುಳ್ನಕ್ಕಿದಳು. ನಂತರ ನಾನು ಅವಳನ್ನು ಹತ್ತಿರದಿಂದ ನೋಡಲಾರಂಭಿಸಿದೆ. ಅವಳ ಕೈಗಳು ಅವಳ ತುಟಿಗಳ ಮೇಲೆ ಮತ್ತು ಅವಳ ಗಂಟಲಿನ ಮೇಲೆ ಇದ್ದವು. ಅವಳ ಕುತ್ತಿಗೆಯಲ್ಲಿದ್ದ ಚೈನ್ ಅವಳ ಎದೆಯವರೆಗೂ ಇತ್ತು. ಚೈನ್ನ ಲಾಕೆಟ್ ನೋಡಿದ ತಕ್ಷಣ ಅದರೊಳಗೆ ಒಂದು ಚಿತ್ರವಿತ್ತು. ಅದು ನನ್ನ ಮತ್ತು ಅವಳ ಚಿತ್ರವಾಗಿರಬೇಕು ಎಂದುಕೊಂಡೆ. ಲಾಕೆಟ್ ನೋಡುತ್ತಲೇ ಅವಳ ಎದೆ ಸ್ವಲ್ಪ ತಾಗಿದ ಕೂಡಲೇ ನನ್ನ ಕೈಕಾಲು ತಣ್ಣಗಾಗತೊಡಗಿದವು. ನನ್ನ ಇಡೀ ದೇಹ ನಡುಗಲಾರಂಭಿಸಿತು ಮತ್ತು ನಾನು ಮೂರ್ಛೆ ಹೋಗುತ್ತೇನೆ ಎಂದನಿಸಿತು. ನಾನು ಭಯದಿಂದ ಕಿರುಚಿದೆ. ನಾನು ಕೋಣೆಯಿಂದ ಹೊರಬಂದು ಡ್ರಾಯಿಂಗ್ ರೂಮಿಗೆ ಹೋಗಿ ಕುಳಿತೆ. ನಮ್ಮ ಮನೆಯಲ್ಲಿ ಅತಿಥಿಗಳು ತುಂಬಿದ್ದರು. ಅಲ್ಲಿ ನನ್ನನ್ನು ನೋಡಿದ ಎಲ್ಲರಿಗೂ ಆಶ್ಚರ್ಯವಾಯಿತು. ನಾನು ನನ್ನ ನವವಿವಾಹಿತ ವಧುವನ್ನು ಬಿಟ್ಟು ಏಕೆ ಇಲ್ಲಿ ಕುಳಿತಿದ್ದೇನೆ ಎಂದು. ಅತ್ತಿಗೆ ಬಂದು ಏನಾಯಿತು, ಯಾಕೆ ಹೊರಗೆ ಬಂದಿದ್ದೀಯಾ, ಹೆಂಡತಿ ಜೊತೆ ರೂಮಿಗೆ ಹೋಗು ಎಂದು ಹೇಳತೊಡಗಿದರು. ಆದರೆ ನನ್ನ ಸ್ಥಿತಿ ತೀರಾ ಹದಗೆಟ್ಟಿತ್ತು. ನನಗೆ ನನ್ನ ಕೋಣೆಗೆ ಹೋಗಲು ಇಷ್ಟವಿರಲಿಲ್ಲ. ಆದರೆ ನನ್ನ ಅತ್ತಿಗೆ ನನ್ನನ್ನು ಬಲವಂತವಾಗಿ ತಳ್ಳಿ ಕೋಣೆಗೆ ಕಳುಹಿಸಿದರು. ನನಗೆ ಏನಾಯಿತು ಎಂಬಂತೆ ನನ್ನ ಹೆಂಡತಿ ನನ್ನನ್ನೇ ನೋಡುತ್ತಿದ್ದಳು. ನಾನು ಲೈಟ್ ಆಫ್ ಮಾಡಿ ಸದ್ದಿಲ್ಲದೆ ನನ್ನ ಹೆಂಡತಿಯ ಪಕ್ಕದಲ್ಲಿ ಮಲಗಿ ನಿದ್ರೆಗೆ ಜಾರಿದೆ. ಈಗ ನಾವಿಬ್ಬರು ಒಟ್ಟಿಗೆ ಇರಲು ಸಾಧ್ಯವಿಲ್ಲ. ಈಗ ನಾನು ಅವಳಿಗೆ ನನ್ನ ಹೆಂಡತಿಯ ಸ್ಥಾನಮಾನವನ್ನು ನೀಡಲು ಸಾಧ್ಯವಿಲ್ಲ. ಏಕೆಂದರೆ ಅವಳು ಕೇವಲ ಯಾವುದೇ ಮಹಿಳೆಯಲ್ಲ. ಆದರೆ ಬಹುಶಃ ಪ್ರತಿಯೊಬ್ಬ ಮಹಿಳೆ ಮದುವೆಯ ರಾತ್ರಿಯ ಕನಸು ಕಾಣುತ್ತಾಳೆ. ಖುಷ್ಬೂ ಮದುವೆಯ ರಾತ್ರಿಯ ಕನಸು ಕಂಡಿರಬೇಕು. ಆದರೆ ನಾನು ರಾತ್ರಿ ಮಲಗಿದ್ದೆ ಮತ್ತು ಅವಳನ್ನು ನಾನು ಮುಟ್ಟಲೇ ಇಲ್ಲ. ಬೆಳಿಗ್ಗೆ ಎದ್ದಾಗ ಖುಷ್ಬೂ ಸ್ನಾನ ಮಾಡಿ ಕೂದಲು ಒಣಗಿಸುತ್ತಿದ್ದಳು. ನಾನು ಎಚ್ಚರವಾದಾಗ ಅವಳು ವಿಚಿತ್ರ ಕಣ್ಣುಗಳಿಂದ ನನ್ನತ್ತ ನೋಡುತ್ತಿದ್ದಳು ಮತ್ತು ಅವಳ ಕಣ್ಣುಗಳಲ್ಲಿ ನೂರಾರು ಪ್ರಶ್ನೆಗಳು ಕಾಣುತ್ತಿದ್ದವು. ಅವಳ ಕಣ್ಣಲ್ಲಿ ಮಾತ್ರವಲ್ಲ, ನನ್ನ ಮನದಲ್ಲೂ ಪ್ರಶ್ನೆಗಳಿದ್ದವು. ಇವಳು ಹುಡುಗಿಯಲ್ಲವೇ? ಇಲ್ಲ, ಹಾಗಾಗಲು ಸಾಧ್ಯವಿಲ್ಲ. ನನಗೆ ಏನೂ ಅರ್ಥವಾಗಲಿಲ್ಲ. ಎಲ್ಲವೂ ಅಸ್ಪಷ್ಟವಾಯಿತು. ನಾನು ಖುಷ್ಬೂಗೆ ರೆಡಿಯಾಗು, ನಾವು ಡಾಕ್ಟರ್ ಬಳಿಗೆ ಹೋಗಬೇಕು ಎಂದು ಹೇಳಿದೆ. ಆದರೆ ಇದನ್ನು ಕೇಳಿದ ನಂತರ ಅವಳು ತುಂಬ ನರ್ವಸ್ ಆಗಿದ್ದಳು ಮತ್ತು ಅವಳ ಮುಖ ಕೆಂಪಾಯಿತು. ನೀನು ನನ್ನೊಂದಿಗೆ ಇರಲು ಬಯಸಿದರೆ ನೀನು ಡಾಕ್ಟರ್ ಬಳಿಗೆ ಹೋಗಿ ನಿನ್ನ ಟೆಸ್ಟುಗಳನ್ನು ಮಾಡಿಸಿಕೊಳ್ಳಬೇಕು ಎಂದು ನಾನು ಹೇಳಿದೆ. ಅವಳಿಗೆ ಏನೂ ಅರ್ಥವಾಗುತ್ತಿಲ್ಲ ಎಂದು ತೋರಿತು. ಆದರೆ ಅವಳು ಒಪ್ಪಿಕೊಂಡಳು. ನಾನು ಕೂಡ ಸ್ನಾನ ಮುಗಿಸಿ ರೆಡಿಯಾಗಿ ಅವಳನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗತೊಡಗಿದೆ. ನಾನು ಆಗಲೇ ಡಾಕ್ಟರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಪಡೆದುಕೊಂಡಿದ್ದೆ. ಕ್ಲಿನಿಕ್ಗೆ ಹೋದ ನಂತರ ಡಾಕ್ಟರ್ ನನ್ನನ್ನು ಭೇಟಿಯಾಗಿ ಸ್ವಲ್ಪ ಸಮಯ ಮಾತನಾಡಿದರು. ನಾನು ನನ್ನ ಹೆಂಡತಿಯನ್ನು ಹೊರಗೆಯೇ ಕುಳ್ಳಿರಿಸಿದ್ದೆ. ನಂತರ ನಾನು ನನ್ನ ಹೆಂಡತಿಯೊಂದಿಗೆ ಕೆಲವು ಮಾದರಿಗಳನ್ನು ಲ್ಯಾಬ್ಗೆ ಸಲ್ಲಿಸಿದೆ ಮತ್ತು ಪರೀಕ್ಷೆಯ ಫಲಿತಾಂಶಗಳು 3 ದಿನಗಳಲ್ಲಿ ಬರುವುದರಲ್ಲಿತ್ತು.
ನಾನು ನನ್ನ ಜೀವನದ ಅತ್ಯಂತ ಕಷ್ಟಕರವಾದ 3 ದಿನಗಳನ್ನು ಕಳೆಯಬೇಕಾಗಿತ್ತು, ಅದು ಕೂಡ ಈ ಮಹಿಳೆಯೊಂದಿಗೆ. ಏನು ಮಾಡಬೇಕೆಂದು ನನಗೆ ತೋಚಲಿಲ್ಲ. ಖುಷ್ಬುವಿನ ನಶೆ ವಿಪರೀತಕ್ಕೆ ಹೋಗಿತ್ತು. ಈಗ ಅವಳ ಸೌಂದರ್ಯವು ನನ್ನನ್ನು ಅವಳ ಕಡೆಗೆ ಆಕರ್ಷಿಸಲಿಲ್ಲ. ಬದಲಿಗೆ ನಾನು ಅವಳ ಮುಖವನ್ನು ನೋಡಬಾರದು ಎಂದು ಫ್ಯಾಕ್ಟರಿಯಲ್ಲಿಯೇ ಹೆಚ್ಚು ಸಮಯ ಇರಲು ಪ್ರಾರಂಭಿಸಿದೆ. ರಾತ್ರಿಯಲ್ಲಿ ನಾನು ಅವಳೊಂದಿಗೆ ಮಲಗಲು ಹೋದಾಗ ಅವಳು ನನ್ನ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದಳು. ಆದರೆ ನಾನು ಅವಳನ್ನು ನನ್ನಿಂದ ದೂರ ತಳ್ಳುತ್ತಿದ್ದೆ. ನನ್ನ ನಡವಳಿಕೆಯು ಅವಳನ್ನು ನೋಯಿಸುತ್ತದೆ ಎಂದು ನನಗೆ ತಿಳಿದಿದೆ. ಆದರೆ ಅವಳು ನನ್ನಿಂದ ಕೇಳುತ್ತಿರುವುದನ್ನು ನಾನು ಅವಳಿಗೆ ನೀಡಲು ಸಾಧ್ಯವಾಗಲಿಲ್ಲ. ನಾನು ಅವಳಲ್ಲಿ ಪರೀಕ್ಷೆಯ ಫಲಿತಾಂಶಗಳಿಗಾಗಿ ಕಾಯಿರಿ, ಎಲ್ಲವೂ ಸರಿಯಾಗಿ ನಡೆದರೆ ನಾವು ಜೀವನವನ್ನು ಹೊಸದಾಗಿ ಪ್ರಾರಂಭಿಸೋಣ ಎಂದು ಹೇಳಿದೆ. ಬಡ ಹುಡುಗಿ ನನ್ನ ಮಾತು ಕೇಳಿ ಹೆದರುತ್ತಿದ್ದಳು ಮತ್ತು ನಾನು ಅವಳನ್ನು ಮುಟ್ಟಲು ಸಹ ಇಷ್ಟಪಡದ ತನಗೆ ಯಾವ ಕಾಯಿಲೆ ಬಂದಿದೆ ಎಂದು ಯೋಚಿಸುತ್ತಿದ್ದಳು. ಅಂತಿಮವಾಗಿ 3 ದಿನಗಳ ನಂತರ ನಾನು ಲ್ಯಾಬ್ಗೆ ಹೋಗಿ ಆ ರಿಪೋರ್ಟ್ಗಳನ್ನು ಸಂಗ್ರಹಿಸಿದೆ. ಖುಷ್ಬು ಅವರು ನನಗೆ ಕರೆ ಮಾಡಿ ನನ್ನ ರಿಪೋರ್ಟ್ಗಳು ಸರಿಯಾಗಿವೆಯೇ ಎಂದು ಕೇಳಿದ್ದರು. ನಾನು ಮನೆಗೆ ಬಂದು ಎಲ್ಲರ ಮುಂದೆ ರಿಪೋರ್ಟನ್ನು ತೆರೆಯುತ್ತೇನೆ ಎಂದು ನಾನು ಹೇಳಿದೆ. ನಾನು ಮನೆಗೆ ಬಂದಾಗ ಖುಷ್ಬು ತುಂಬ ಅಸಮಾಧಾನದಿಂದ ಕುಳಿತಿರುವುದನ್ನು ನಾನು ನೋಡಿದೆ. ಬಹುಶಃ ಅವಳು ನನ್ನ ತಾಯಿ ಮತ್ತು ಅತ್ತಿಗೆಗೆ ಎಲ್ಲವನ್ನೂ ಹೇಳಿದ್ದಳು. ಇಂದು ಮನೆಯವರೆಲ್ಲ ಜಮಾಯಿಸಿದ್ದರು. ನನ್ನ ತಂದೆ ನನ್ನ ಬಳಿಗೆ ಬಂದು, ಮಗನೇ, ನೀನು ಏನು ಟೆಸ್ಟ್ ಮಾಡಿಸಿದ್ದೀಯಾ? ಖುಷ್ಬು ತುಂಬ ಬೇಸರಗೊಂಡಿದ್ದಾಳೆ. ಅವಳು 2 ಬಾರಿ ಮೂರ್ಛೆ ಹೋಗಿದ್ದಳು. ಬಡ ಹುಡುಗಿಯ ಕೈಕಾಲು ತಣ್ಣಗಾಗುತ್ತಿದೆ. ನಿಮ್ಮಿಬ್ಬರ ನಡುವೆ ಏನು ನಡೆಯುತ್ತಿದೆ ಎಂದು ಕೇಳಿದರು. ನಾನು ಹೇಳಿದೆ, ನನ್ನ ಕೈಕಾಲುಗಳು ಕೂಡ ತಣ್ಣಗಾಗುತ್ತಿವೆ ಮತ್ತು ಕಳೆದ 3 ದಿನಗಳಿಂದ ನನ್ನ ಸ್ಥಿತಿ ತುಂಬ ಕೆಟ್ಟದಾಗಿದೆ. ನಾನು ಇಲ್ಲಿಯವರೆಗೆ ರಿಪೋರ್ಟನ್ನು ನೋಡಿರಲಿಲ್ಲ. ನನ್ನ ಕುಟುಂಬದ ಸದಸ್ಯರೆಲ್ಲರೂ ತುಂಬ ಚಿಂತಿತರಾಗಿದ್ದರು. ಆದರೆ ನಾನು ರಿಪೋರ್ಟನ್ನು ತೆರೆಯಲು ನೋಡಿದಾಗ ಆ ಕಾಗದಗಳು ನನ್ನ ಕೈಯಿಂದ ಜಾರಿ ಕೆಳಗೆ ಬಿದ್ದವು. ನನಗೆ ತಲೆ ಸುತ್ತು ಬರಲಾರಂಭಿಸಿತು ಮತ್ತು ಸೋಫಾದಲ್ಲಿ ಕುಳಿತುಕೊಂಡೆ. ಕೆಳಗಡೆ ಬಿದ್ದ ರಿಪೋರ್ಟ್ಗಳನ್ನು ನನ್ನ ತಂದೆ ಎತ್ತಿಕೊಂಡರು. ಖುಷ್ಬು ಕೂಡ ತುಂಬ ಹೆದರಿದ್ದಳು. ರಿಪೋರ್ಟ್ನಲ್ಲಿ ಬರೆದಿರುವುದು ನನ್ನ ಮುಖದ ಭಾವನೆಯಿಂದ ತಿಳಿಯುತ್ತಿತ್ತು. ಅವಳು ನನ್ನ ತಂದೆಯ ಕೈಗಳಿಂದ ರಿಪೋರ್ಟ್ಗಳನ್ನು ತೆಗೆದುಕೊಂಡಳು. ನನ್ನ ಹೃದಯ ಬಡಿತವು ಇನ್ನೂ ವೇಗವಾಯಿತು. ಖುಷ್ಬು ರಿಪೋರ್ಟ್ಗಳನ್ನು ಓದುವುದು ನನಗೆ ಇಷ್ಟವಿರಲಿಲ್ಲ, ಏಕೆಂದರೆ ನಾನು ಅದಕ್ಕೆ ಇನ್ನೂ ಸಿದ್ಧವಾಗಿರಲಿಲ್ಲ. ಖುಷ್ಬು ಆ ರಿಪೋರ್ಟ್ಗಳನ್ನು ಓದಿದರೆ ನಮ್ಮ ಜೀವನ ಶಾಶ್ವತವಾಗಿ ಬದಲಾಗುತ್ತದೆ, ನಮ್ಮ ಸಂಬಂಧ ಶಾಶ್ವತವಾಗಿ ಬದಲಾಗುತ್ತದೆ. ನಾನು ಖುಷ್ಬು ಅಂತ ಹೇಳಿದೆ. ಅದರಾಚೆ ಏನನ್ನೂ ಹೇಳಲಾರದೆ ನನ್ನ ಕಣ್ಣಲ್ಲಿ ನೀರು ತುಂಬಿತ್ತು. ನನ್ನ ಕುಟುಂಬದ ಸದಸ್ಯರು ತುಂಬ ನೊಂದುಕೊಳ್ಳುತ್ತಿದ್ದರು. ಖುಷ್ಬು ಆ ರಿಪೋರ್ಟನ್ನು ಓದಿದಾಗ ಅವಳು ಮೂರ್ಛೆ ಹೋಗುತ್ತಾಳೆ ಎಂದು ಅನಿಸಿತು. ಆಗ ನನ್ನ ಅಣ್ಣ ರಿಪೋರ್ಟನ್ನು ಕೈಗೆ ತೆಗೆದುಕೊಂಡು ಜೋರಾಗಿ ಓದಿದನು. DNA ಪರೀಕ್ಷೆಯ ವರದಿ. ಆ ರಿಪೋರ್ಟನ್ನು ಓದಿದಾಗ ಅವರು ತುಂಬ ಆಘಾತಕ್ಕೊಳಗಾದರು. ಮತ್ತು ಖುಷ್ಬು ನಿನ್ನ ಮಗಳು, ಇದು ಹೇಗೆ ಸಾಧ್ಯ ಎಂದು ಕೇಳಿದನು. ಮದುವೆಯ ರಾತ್ರಿ ಖುಷ್ಬುಳ ಕೊರಳಲ್ಲಿ ಲಾಕೆಟ್ ನೋಡಿದೆ ಎಂದಿದ್ದೆ. ಅದರೊಳಗೆ ನನ್ನ ಮತ್ತು ಅವಳ ಚಿತ್ರ ಇರಬಹುದೆಂದು ಅಂದುಕೊಂಡಿದ್ದೆ. ಆದರೆ ತೆರೆದಾಗ ಒಳಗೆ ಆಕೆಯ ತಂದೆ ಮತ್ತು ನನ್ನ ಮಾಜಿ ಪ್ರೇಯಸಿಯ ಚಿತ್ರವಿತ್ತು. ಇದು ಒಂದೇ ಒಂದು ವಿಷಯ ನನ್ನ ಮನಸ್ಸಿಗೆ ಬಂದಿತು. ಅವಳ ತಂದೆಯೊಂದಿಗಿನ ಚಿತ್ರ ಎಂದರೆ ಅವಳು ಖುಷ್ಬು ಅವರ ತಾಯಿ ಇರಬೇಕು. ಆದರೆ ಸಂಬಂಧದ ಬಗ್ಗೆ ಮಾತನಾಡಲು ಹೋದಾಗ ಖುಷ್ಬು ಅವರ ತಾಯಿ ಬೇರೆಯವರು. ಆಗ ನನಗೆ ನೆನಪಾಯಿತು, ಖುಷ್ಬು ಅವರ ಮುಖ ಸ್ವಲ್ಪ ಕೂಡ ಅವರನ್ನು ಹೋಲುತ್ತಿರಲಿಲ್ಲ. ಖುಷ್ಬು ತುಂಬ ಸುಂದರವಾದ ಹುಡುಗಿ, ಆದರೆ ಅವಳ ತಾಯಿ ತುಂಬ ಸಾಮಾನ್ಯರಾಗಿದ್ದರು. ಆದ್ದರಿಂದ ನಾನು ಈ ಮಹಿಳೆ ಅವಳ ತಾಯಿ ಎಂದು ಭಾವಿಸಿ DNA ಪರೀಕ್ಷೆಯನ್ನು ಮಾಡಿಸಿದ್ದೇನೆ. ನನ್ನ ತಾಯಿ ನನ್ನ ತಂದೆಗೆ ವಿಚ್ಛೇದನ ನೀಡಿದ್ದು ಅವರು ಮರುಮದುವೆ ಮಾಡಿಕೊಂಡಿದ್ದಾರೆ ಎಂದು ಖುಷ್ಬು ಅಳಲು ತೋಡಿಕೊಂಡಳು. ಮೋಹನ್ ಲಾಲ್ ನನ್ನ ತಂದೆ ಎಂದು ನಾನು ಯಾವಾಗಲೂ ಭಾವಿಸಿದ್ದೆ, ಏಕೆಂದರೆ ಅವರು ಎಂದಿಗೂ ನನಗೆ ಸತ್ಯವನ್ನು ಹೇಳಲಿಲ್ಲ. ನನ್ನ ತಂದೆ ಯಾರೊಂದಿಗೆ ನನ್ನನ್ನು ಮದುವೆ ಮಾಡಿಸಿದ್ದಾರೋ ಆ ವ್ಯಕ್ತಿಯೇ ವಾಸ್ತವ ತಂದೆಯಾಗುತ್ತಾನೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ಅವಳ ತಾಯಿಯ ಬಗ್ಗೆ ಕೇಳಿದೆ, ಏಕೆಂದರೆ ಅವಳ ತಾಯಿ ಮದುವೆಗೆ ಬರಲಿಲ್ಲ. ನನ್ನ ತಾಯಿ ಕೆನಡಾದಲ್ಲಿ ನೆಲೆಸಿದ್ದು ಆ ಸಮಯದಲ್ಲಿ ಬರಲಾಗಲಿಲ್ಲ ಎಂದು ಹೇಳಿದಳು. ನಾನು ಖುಷ್ಬು ಅವರ ತಾಯಿಯ ನಂಬರ್ ತೆಗೆದುಕೊಂಡು ಅವಳ ತಾಯಿಗೆ ಕರೆ ಮಾಡಿ ತಕ್ಷಣವೇ ಭಾರತಕ್ಕೆ ಬರುವಂತೆ ಹೇಳಿದೆ. ಕೆಲವೇ ದಿನಗಳಲ್ಲಿ ಅವಳ ತಾಯಿ ಭಾರತಕ್ಕೆ ಮರಳಿದರು. ನನ್ನ ಮಾಜಿ ಪ್ರೇಯಸಿಯನ್ನು ನೋಡಿದ ನಂತರ ನಾನು ಹಿಂದೆ ಮುಳುಗಲು ಪ್ರಾರಂಭಿಸಿದೆ. ಅವಳು ನನ್ನ ವಯಸ್ಸಿನವಳು. ನೀನು ಗರ್ಭಿಣಿಯಾಗಿರೋ ವಿಷಯವನ್ನು ನನ್ನಿಂದ ಯಾಕೆ ಮುಚ್ಚಿಟ್ಟಿದ್ದೆ ಎಂದು ನಾನು ಕೇಳಿದೆ. ನಿನ್ನಿಂದಾಗಿ ಇಂದು ಏನಾಯಿತು ನೋಡು. ನಾನು ನನ್ನ ಸ್ವಂತ ಮಗಳನ್ನು ಮದುವೆಯಾದೆ. ನಮಗೆ ಒಬ್ಬಳೇ ಮಗಳು. ಅವಳನ್ನು ಇಷ್ಟು ವರ್ಷ ನೀನು ನನ್ನಿಂದ ದೂರವಿಟ್ಟೆ ಮತ್ತು ನನ್ನ ಮಗಳು ಈಗ ತುಂಬ ಬೆಳೆದಿದ್ದಾಳೆ ಮತ್ತು ಅವಳು ಬೆಳೆಯುವುದನ್ನು ನಾನು ನೋಡಲು ಸಹ ಸಾಧ್ಯವಾಗಲಿಲ್ಲ. ರೀನಾ ಗರ್ಭಿಣಿ ಎಂದು ತಿಳಿದಾಗ ತುಂಬ ಭಯಪಟ್ಟು ಮಗುವಿಗೆ ಗರ್ಭಪಾತ ಮಾಡಬೇಕೆಂದುಕೊಂಡಳು. ಗರ್ಭಪಾತಕ್ಕೆ ತಡವಾದಾಗ ಆಕೆಯ ಪೋಷಕರು ದೂರದ ಸಂಬಂಧಿಯಾಗಿದ್ದ ಮೋಹನ್ ಲಾಲ್ಗೆ ಬಲವಂತವಾಗಿ ಮದುವೆ ಮಾಡಿಸಿದರು. ಅವಮಾನ ತಪ್ಪಿಸಲು ಈ ರೀತಿ ಮಾಡಿದ್ದು. ಮಗು ಹುಟ್ಟಿದ ಕೆಲವೇ ತಿಂಗಳುಗಳಲ್ಲಿ ನಾವಿಬ್ಬರೂ ವಿಚ್ಛೇದನ ಪಡೆದು ಮೋಹನ್ ಲಾಲ್ ತನ್ನ ಗೆಳತಿಯನ್ನು ಮದುವೆಯಾದರು. ತನ್ನ ಜೀವನವನ್ನು ಹೊಸದಾಗಿ ಪ್ರಾರಂಭಿಸಲು ಅವರು ಖುಷ್ಬು ಅವರ ಜವಾಬ್ದಾರಿಯನ್ನು ತೆಗೆದುಕೊಂಡರು.
ಆದರೆ ನಾನು ಮತ್ತೆ ಯಾರನ್ನೂ ಇಷ್ಟಪಡಲಿಲ್ಲ. ಇದರಿಂದಾಗಿ ನಾನು ಎಂದಿಗೂ ಮದುವೆಯಾಗಲಿಲ್ಲ. ನೀನು ತುಂಬ ಶ್ರೀಮಂತ ಹುಡುಗ. ನೀನು ಯಾವ ಹುಡುಗಿಯ ಜೊತೆಯೂ ಸೀರಿಯಸ್ ಆಗಿರಲಿಲ್ಲ. ನಾನು ನಿಜ ಹೇಳಿದರೆ ನೀನು ನನ್ನನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ ಎಂದು ನನಗೆ ಖಾತ್ರಿಯಾಗಿತ್ತು. ಹೌದು, ನಾನು ಖಂಡಿತವಾಗಿಯೂ ತುಂಬ ಹಾಳಾದ ಹುಡುಗ. ಬಹುಶಃ ನಾನು ನನ್ನ ಮಗಳನ್ನು ದತ್ತು ತೆಗೆದುಕೊಳ್ಳಬೇಕಿತ್ತು. ನಾನು ರೀನಾಳನ್ನು ಪ್ರೀತಿಸುತ್ತಿದ್ದೆ. ಆದರೆ ನನ್ನ ವರ್ತನೆ ನೋಡಿ ನಾನು ಶ್ರೀಮಂತ ತಂದೆಯ ಹಾಳಾದ ಮಗ ಎಂದು ಅವಳು ಭಾವಿಸಿರಬೇಕು. ನಂತರ ನಾನು ನನ್ನ ಮಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿಸಿ ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡಿಕೊಟ್ಟೆ. ನಂತರ ನನ್ನನ್ನು ಮದುವೆಯಾಗುವಂತೆ ರೀನಾಳನ್ನು, ಅಂದರೆ ಖುಷ್ಬೂಳ ತಾಯಿಯನ್ನು ಕೇಳಿದೆ. ನಂತರ ರೀನಾಳನ್ನು ಮದುವೆಯಾದೆ. ನನ್ನ ಮಗಳ ಜೊತೆ ಒಂದು ಮಾಡಿಸಲು ನಾನು ಅವಳನ್ನು ಮದುವೆಯಾಗುವಂತೆ ವಿಧಿ ನನ್ನೊಂದಿಗೆ ಆಟ ಆಡುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ಖುಷ್ಬೂಳನ್ನು ಮದುವೆಯಾಗದೇ ಇದ್ದಿದ್ದರೆ ಈ ಜಗತ್ತಿನಲ್ಲಿ ನನಗೆ ಒಬ್ಬಳು ಮಗಳಿದ್ದಾಳೆ ಎಂದು ತಿಳಿಯುತ್ತಿರಲಿಲ್ಲ. ಮತ್ತು ಸತ್ಯವೂ ಸರಿಯಾದ ಸಮಯದಲ್ಲಿ ಹೊರಬರದಿದ್ದರೆ ನಾನು ಬದುಕಿರುವಾಗಲೇ ಸಾಯಬಹುದಿತ್ತು. ಆದ್ದರಿಂದ ನಮ್ಮ ಜೀವನವು ಮತ್ತೆ ಹಳಿಗೆ ಬರಲು ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಕಾಲಕ್ರಮೇಣ ಎಲ್ಲವೂ ಸರಿಯಾಯಿತು.